ನಮಸ್ಕಾರ. ಸಿಸಿಎನ್ ವಾರ್ತೆಗಳಿಗೆ ಸಂಗೀತ ಮಾಡುವ ಹಾರ್ದಿಕ ಸ್ವಾಗತ. ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಸುರಭಿ ಸಿಟಿ ಕೇಬಲ್ ಪರಿವಾರದಿಂದ 65ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಚುನಾವಣೆಯಲ್ಲಿ ಮತ ಚಲಾಯಿಸದ ವ್ಯಕ್ತಿಗೆ ಸರ್ಕಾರದ ಬಗ್ಗೆ ಟೀಕಿಸುವ ಹಕ್ಕು ಇರುವುದಿಲ್ಲ, ಸುನಿಲ್ ಪನ್ವಾರ್. ರಾಷ್ಟ್ರೀಯ ರಸ್ತೆ ಸಂರಕ್ಷಣಾ ಸಪ್ತಾಹ, ನಗರದಲ್ಲಿ ಪೊಲೀಸರಿಂದ ಜನಜಾಗೃತಿ ಜಾಥಾ. ಜನವರಿ 26ರಂದು ಗಣರಾಜ್ಯೋತ್ಸವ, ಜಿಲ್ಲಾ ಉಸ್ತುವಾರಿ ಸಚಿವೆ ಶ್ರೀಮತಿ ಉಮಾಶ್ರೀಯಿಂದ ಧ್ವಜಾರೋಹಣ. ಹುಮ್ನಾಬಾದ್ ಜಾತ್ರಾ ಮಹೋತ್ಸವ, ರವಿವಾರ ಕೂಡ ಪುಷ್ಪುಲ್ ರೈಲು ಸಂಚಾರ. ಸೇವೆ ಕಾಯಂಗೆ ಒತ್ತಾಯಿಸಿ ಗುತ್ತಿಗೆ ನೌಕರರಿಂದ ಪ್ರತಿಭಟನೆ, ಧರಣಿ ಹಾಗೂ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಮಣರೆಡ್ಡಿಯವರಿಂದ ಪ್ರಗತಿ ಪರಿಶೀಲನೆ. ವಾರ್ತೆಗಳ ವಿವರ. ನಗರದ ರಂಗಮಂದಿರದಲ್ಲಿ ಶನಿವಾರದಂದು ಭಾರತ ಚುನಾವಣಾ ಆಯೋಗ ಹಾಗೂ ಜಿಲ್ಲಾಡಳಿತ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ರಾಷ್ಟ್ರೀಯ ಮತದಾರರ ದಿನಾಚರಣೆ ಸಮಾರಂಭವನ್ನು ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಸುನಿಲ್ ಪನ್ವಾರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಸಾಕಷ್ಟು ಸಮಸ್ಯೆಗಳು ಇವೆ. ಮತ ಚಲಾವಣೆ ಮಾಡದೇ ಇರುವವರಿಗೆ ಅದನ್ನು ಪ್ರಶ್ನಿಸುವ ಹಕ್ಕು ಮತದಾರರಿಗೆ ಇರುವುದಿಲ್ಲ. ಉತ್ತಮವಾಗಿ ಕೆಲಸ ಮಾಡುವ ಜನಪ್ರತಿನಿಧಿಗಳಿಗೆ ಮತ ಚಲಾಯಿಸಿ ಅವರನ್ನೇ ಆಯ್ಕೆ ಮಾಡಬೇಕು ಎಂದು ಹೇಳಿದರು. ಹೊಸದಾಗಿ ಮತದಾರರ ಪಟ್ಟಿ ಸೇರುವ ವಿಧಾನದ ಬಗ್ಗೆ ಮಾಹಿತಿ ಪಡೆದು 18 ವರ್ಷ ತುಂಬಿದ ಎಲ್ಲ ಅರ್ಹ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಪಿಸಿ ಜಾಫರ್ ಮಾತನಾಡಿ, ಮತದಾರರು ಪಟ್ಟಿಯಲ್ಲಿ 18 ವರ್ಷಕ್ಕೂ ಮೇಲ್ಪಟ್ಟವರ ಹೆಸರು ಸೇರಿಸಲು ಸರ್ಕಾರದ ವತಿಯಿಂದ ಸಾಕಷ್ಟು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಚುನಾವಣೆಯ ನಾಮಪತ್ರ ಕೊನೆಯ ದಿನದವರೆಗೂ ಅರ್ಹ ಮತದಾರರು ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಉತ್ತಮ ಹೆಸರನ್ನು ನೋಂದಾಯಿಸಿಕೊಳ್ಳುವ ಅವಕಾಶವಿರುತ್ತದೆ ಎಂದು ತಿಳಿಸಿದರು. ಹೊಸದಾಗಿ ಮತದಾರರ ಪಟ್ಟಿಗೆ ದಾಖಲಿಸುವ 18 ವರ್ಷ ಮೇಲ್ಪಟ್ಟ ನೂತನ ಮತದಾರರು ನಮೂನೆ 6 ಅನ್ನು ಪಡೆದುಕೊಂಡು ಭರ್ತಿ ಮಾಡಿ ಚುನಾವಣೆ ಪಟ್ಟಿಯಲ್ಲಿ ತಮ್ಮ ಹೆಸರು ಸೇರಿಸಿಕೊಳ್ಳಬಹುದಾಗಿದೆ. 18 ವರ್ಷ ತುಂಬಿದ ಅರ್ಹರೆಲ್ಲರೂ ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ದಾಖಲಿಸಿಕೊಳ್ಳಲು ಅನುಕೂಲವಾಗುವಂತೆ ಪ್ರತಿ ಬ್ಲಾಕ್ಗಳಲ್ಲಿಯೂ ಬ್ಲಾಕ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜಿಸಲಾಗಿರುತ್ತದೆ. ಇವರನ್ನು ಸಂಪರ್ಕಿಸಿದ್ದರೆ ಅವರ ಹೆಸರನ್ನು ಸೇರಿಸುವ ಅಥವಾ ಬದಲಾವಣೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಒದಗಿಸುತ್ತಾರೆ. ಹೊಸದಾಗಿ ನೋಂದಾಯಿಸಿಕೊಂಡವರಿಗೆ ಭಾವಚಿತ್ರ ಹೊಂದಿರುವ ಗುರುತಿನ ಕಾರ್ಡ್ ಬಹು ಉಪಯೋಗವಾಗಿರುತ್ತದೆ. ಭಾವಚಿತ್ರ ಹೊಂದಿರುವ ಗುರುತಿನ ಚೀಟಿ ಸಿಗದಿದ್ದರೆ ಅಂತವರಿಗೆ ಒದಗಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ವಸತಿ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ರಮಣರೆಡ್ಡಿ ಮಾತನಾಡಿ, ಜನಸಾಮಾನ್ಯರಲ್ಲಿ ಹಾಗೂ ನೂತನ ಮತದಾರರಲ್ಲಿ ಮತದಾನ ಮಾಡುವಂತೆ ಜಾಗೃತಿ ಹಾಗೂ ಪ್ರೇರಣೆ ಮೂಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ವ್ಯಕ್ತಿಗಳನ್ನು ಸೇರಿಸಿಕೊಳ್ಳುವಂತಿಲ್ಲ. ಈ ಹಿಂದೆ 21 ಮತದಾನ ವಯಸ್ಸನ್ನು ನಿಗದಿಪಡಿಸಲಾಗಿತ್ತು. ಅದನ್ನು 18 ವರ್ಷಕ್ಕೆ ಇಳಿಸಲಾಗಿದೆ. 18 ವಯಸ್ಸು ಮೇಲ್ಪಟ್ಟ ಎಲ್ಲ ಯುವಕರು ಯುವತಿಯರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿ ಮತದಾನ ಮಾಡಬೇಕು. ಕಳೆದ ಬಾರಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನದ ಪ್ರಮಾಣವನ್ನು ಹೆಚ್ಚಳ ಮಾಡಲು ಹಲವು ನೂತನ ವಿಧಾನ ಅಳವಡಿಸಿಕೊಂಡಿತ್ತು. ಸಹಜವಾಗಿಯೇ ಮತದಾನದ ಪ್ರಮಾಣ ಚುನಾವಣೆಯಲ್ಲಿ ಹೆಚ್ಚಳವಾಗಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಪ್ರಶಸ್ತಿ ಸಂದಿದೆ. ಈ ಪ್ರಶಸ್ತಿಯನ್ನು ಇಂದು ನವದೆಹಲಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ ಎಂದು ಹೇಳಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಯ್ಯ, ಬೀದರ್ ತಹಸೀಲ್ದಾರ್ ಸಿ ಲಕ್ಷ್ಮಣರಾವ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ವೇದಿಕೆಯಲ್ಲಿದ್ದರು. ಜಿಲ್ಲಾ ವಿಜ್ಞಾನ ಕೇಂದ್ರದ ಸಂಚಾಲಕ ಬಾಬುರಾವ್ ದಾನಿ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಿಸ್ವಾರ್ಥವಾಗಿ ಮತ ಚಲಾಯಿಸುವ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಮತದಾನ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಸೇರಿಸಿ 18ರ ಯುವಕ ಯುವತಿ ಮತವನ್ನು ನಿಮ್ಮ ಹೆಸರು ಅವಶ್ಯ, ನಿಮ್ಮ ಹೆಸರು ಅವಶ್ಯ. 18 ವರ್ಷ ವಯಸ್ಸ ಎಷ್ಟು ಜನರಿಗೆ ಇದೆ? 18 ವರ್ಷಕ್ಕಿಂತ ಜಾಸ್ತಿ ಯಾವಾಗ್ರಿ 18 ವರ್ಷ ನೋಂದಾಯಿಸಿ ಆಮೇಲೆ ವೋಟರ್ ID ಕಾರ್ಡ್ ಅನ್ನು ಪಡೆಯಬೇಕು. ಅದಕ್ಕಾಗಿ ಯಾವ ರೀತಿ ಏನು ಪ್ರೋಸೆಸ್ ಇದೆ ಅದೆಲ್ಲ ಜಿಲ್ಲಾ ಆಡಳಿತ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ತಮಗೆ ಮಾರ್ಗದರ್ಶನ ಕೊಡ್ತಾರೆ. ತಾವೆಲ್ಲ ತಮ್ಮ ಹೆಸರನ್ನು ನೋಂದಾಯಿಸಿ ಒಂದು ಮತದಾರ ಚೀಟಿ ಏನಿದೆ ಅದು ಎಲ್ಲ ಪಡೆಯಬೇಕು. ಮಿತ್ರರೇ, ನಾವೆಲ್ಲ ಭಾರತದ ನಾಗರಿಕ ಆಗಿದ್ದೀವಿ. ಈ ಪ್ರಜಾಪ್ರಭುತ್ವ ದೇಶದಲ್ಲಿ ನಮ್ಮೆಲ್ಲರಿಗೆ ಸಾಕಷ್ಟು ಸಮಸ್ಯೆಗಳು ಇವೆ. ನಾವು ಹೇಳ್ತೀವಿ ಸರ್ಕಾರ ಇದು ಮಾಡಿಲ್ಲ ಅದು ಮಾಡಿಲ್ಲ, ನಮಗೆ ನೌಕರಿ ಕೊಟ್ಟಿಲ್ಲ, ನಮಗೆ ಹೆಚ್ಚಾಗಿ ಅವಸರಗಳಿಲ್ಲ. ಬಟ್ ಯಾರು ಆ ವೋಟ್ ಮಾಡಲಿಕ್ಕೆ ಬರಲ್ಲ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಅಧಿಕಾರ ಇಲ್ಲ. ಯಾಕಂದ್ರೆ ಸರ್ಕಾರ ಒಂದು ಅಧಿಕಾರ ಕೊಟ್ಟಿದೆ. ಯಾರು ನಮ್ಮ ಏನ್ ಆಸೆ ಇದೆ, ನಮ್ಮ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಅದನ್ನು ಪೂರ್ತಿ ಮಾಡಿಲ್ಲ ಅಂದ್ರೆ ನಾವು ಅವರಿಗೆ ವೋಟ್ ಕೊಡಲ್ಲ. ಅದು ವೋಟರ್ದು ಶಕ್ತಿ.
ಅದು ಭಯ ಇದ್ರೆ ನಮ್ಮ ಜನಪ್ರತಿನಿಧಿಗಳು ಆಗಲಿ ನಮ್ಮ ಎಲ್ಲ ಲೀಡರ್ಸ್ಗಳು ಆಗಲಿ ಅದು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಾರೆ. ಬಟ್ ನಾವೆಲ್ಲ ವೋಟಿಂಗ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಇದಕ್ಕೂ ಏನು ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಏನು ಪ್ರತಿಜ್ಞೆ ತಗೊಂಡಿದ್ದೀವಿ ಅದನ್ನು ನಾವು ಸರಿಯಾಗಿ ಅದನ್ನು ಫಾಲೋ ಮಾಡಬೇಕು. ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮತದಾರರು ಏನು ರೈಟ್ ಇದೆ ಅದನ್ನು ನಾವು ಚಲಾಯಿಸಬೇಕು. ಎವ್ರಿವನ್ ಹ್ಯಾಸ್ ಟು ವೋಟ್. Those who are eligible to vote and those who do not vote, they don't have the right to criticize or to complain. ಈ ಮಾತನ್ನು ಹೇಳ್ತಾ ನಮ್ಮ ಮಾತನ್ನು ಇವತ್ತು ನಾವು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ನಿಮಗೆ ಆಶ್ಚರ್ಯ ಆಗಬಹುದು, ಎಷ್ಟೋ ದೇಶಗಳ ಜನಸಂಖ್ಯೆ ಅಷ್ಟಿಲ್ಲ ಎಷ್ಟು ನಮ್ಮ ದೇಶದ ಮತದಾರರ ಇದ್ದಾರೆ. ಇವತ್ತು ಚುನಾವಣಾ ಆಯೋಗ ನಮಗೆ ಕೊಟ್ಟಿರುವ ಮಾಹಿತಿಯ ಪ್ರಕಾರ ನಮ್ಮ ದೇಶದಲ್ಲಿ ಮತದಾರರ ಸಂಖ್ಯೆ 81 ಕೋಟಿ ಆಗಿದೆ. ನಮ್ಮ ದೇಶದಲ್ಲಿ ಮತದಾರರ ಸಂಖ್ಯೆಯೇ 81 crore. 81 ಕೋಟಿ ಮತದಾರರು ಹೊಂದಿರುವಂತಹ ಈ ಪ್ರಜಾಪ್ರಭುತ್ವ ಜಗತ್ತಿನಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಹೊಂದಿದೆ. ಅಥವಾ ಯಾವ ಒಂದು ಲೀಡರ್ಶಿಪ್ ಆಗಲಿ ನಾವು ಮೆನ್ಷನ್ ಮಾಡಬಾರ್ದು ಅಥವಾ ಅವರನ್ನು ಕರೆಯಬಾರ್ದು. ಇಟ್ ಶುಡ್ ಬಿ ಎ ಪೀಪಲ್ಸ್ ಪ್ರೋಗ್ರಾಮ್ ಅಂತ ಇದೆ. ಆದ್ದರಿಂದ ಅವ್ರು ಗೊತ್ತಿಲ್ಲ ಪಾಪ ಹುಡುಗಿ, ಆದ್ದರಿಂದ ಏನೋ ಇರಬೇಕು ಅಂತ. ಈಗ ಪ್ರಜಾಪ್ರಭುತ್ವದಲ್ಲಿ ನಾವು ಬೆಳಿಗ್ಗೆ ಎದ್ದಿದ್ದರೆ ತಿಂಡಿ ತಿನ್ನುವುದು, ನಮ್ಮ ಕೆಲಸ ಮಾಡುವುದು, ನಿದ್ರೆ ಮಾಡುವುದು ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ನಾವು ಒಬ್ಬ ಸಿಟಿಸನ್ ಆಗಿದ್ದೀವಿ ಅಂದರೆ ಓನ್ಲಿ ಒನ್ ಫಂಡಮೆಂಟಲ್ ಡ್ಯೂಟಿ ಮಿನಿಮಮ್ ಅಂದರೆ ನಾವು ಎಲೆಕ್ಷನ್ ಇದ್ದ ದಿವಸ ವೋಟ್ ಹಾಕಬೇಕು ಅಂತ. ವೋಟ್ ಹಾಕಬೇಕಾದ್ರೆ ನಮಗೆ ಫಸ್ಟ್ ವೋಟರ್ ಲಿಸ್ಟ್ನಲ್ಲಿ ಹೆಸರಿರಬೇಕು. ವೋಟರ್ ಲಿಸ್ಟ್ನಲ್ಲಿ ಹೆಸರಿದ್ದರೂ ಸರಿ ಇರಬೇಕು. ಈಗ ನೀವು ಒಂದು ಊರಲ್ಲಿ ಇದ್ದೀರಿ, ಹಿಂದೆ ಒಂದು ಊರಲ್ಲಿ ಇದ್ದೀರಿ, ಹಿಂದೆ ಇರುವ ಊರಲ್ಲಿ ನಿಮ್ಮ ಹೆಸರಿದೆ, ಇಲ್ಲಿ ಹೋಗಿದ್ದೀರಿ ಇಲ್ಲಿ ಇಲ್ಲ, ಇದ್ದರೂ ಸರಿ ಇಲ್ಲ, ನಿಮ್ಮ ವಯಸ್ಸು ಸರಿಯಾಗಿ ಮೆನ್ಷನ್ ಆಗಿಲ್ಲ ಅಥವಾ ನಿಮ್ಮ ಬೇರೆ ಡೀಟೇಲ್ಸ್ ಅಡ್ರೆಸ್ ಅಥವಾ ತಂದೆ ಹೆಸರು ಎಲ್ಲ ಸರಿಯಾಗಿ ಮೆನ್ಷನ್ ಆಗಿಲ್ಲ. ಕೆಲವು ಸಲ ಗಂಡಸರಿದ್ದರೆ ಹೆಂಗಸರಾಗಿ ಮೆನ್ಷನ್ ಆಗಿರ್ತದೆ. ಸೊ ಅದಕ್ಕೆ ಮೇನ್ ಉದ್ದೇಶ ಏನಂದರೆ ನೀವು ಸಾಕಷ್ಟು ಜನ ಈಗ 18 ಹಿಂದೆ 21 ವರ್ಷ ಇತ್ತು, ಈಗ 18 ವರ್ಷಕ್ಕೆ ಎಲಿಜಿಬಿಲಿಟಿ ಇದೆ. ಫಸ್ಟ್ ಥಿಂಗ್ ನೀವು ಇಲ್ಲಿ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ ಏನಂದರೆ ನಿಮ್ಮ ಹೆಸರಿದೆಯಾ ನೋಡ್ಕೊಳ್ಳಿ. 18 ಇಯರ್ಸ್ ಮೇಲೆ ಇದ್ದರೆ 18 ಇಯರ್ಸ್ ಮೇಲೆ ಇಲ್ಲಿ ಹೆಸರಿದ್ದರೆ ಸರಿಯಾಗಿದೆಯಾ, ಎಲ್ಲ ಡೀಟೇಲ್ಸ್ ಸರಿ ಇದೆಯಾ, ಇಲ್ಲದೇ ಇದ್ದರೆ ಕರೆಕ್ಷನ್ ಮಾಡಲಿಕ್ಕೆ ಈಗಲೂ ಅವಕಾಶ ಇದೆ. ಬೈ ಚಾನ್ಸ್ ಹೆಸರು ಇಲ್ಲದೇ ಇದ್ದರೆ ನಿಮ್ಮ ಹೆಸರು ನೋಂದಣಿ ಮಾಡಿಕೊಂಡು ಎಲೆಕ್ಷನ್ ಇದ್ದ ದಿವಸ ಹೋಗಿ ವೋಟ್ ಮಾಡಬೇಕು. ದಿಸ್ ಇಸ್ ದ ಮೇನ್ ಫಂಡಮೆಂಟಲ್ ಥಿಂಗ್. ಯಾಕೆ ಈ ಪ್ರೋಗ್ರಾಮ್ ಮಾಡಿದ್ದೀವಲ್ಲ ಅವೇರ್ನೆಸ್ ಇದಕ್ಕಿಂತ ಜಾಸ್ತಿ ಏನಿಲ್ಲ. ಇಲ್ಲಿ ಹಾಕಿ ವೋಟು, ಅದೇ ಹಾಕಿ, ಇವರಿಗೆ ಹಾಕಿ, ಅವರಿಗೆ ಹಾಕಿ ಅಂತ ನಾವು ಹೇಳಲ್ಲ, ನಾವು ಹೇಳೋ ಉದ್ದೇಶವೂ ಇಲ್ಲ. ಈ ಚುನಾವಣಾ ಆಯೋಗದವರು 18-19 ವರ್ಷದವರು ಎಷ್ಟು ಜನರಿಗೆ ಹೊಸದಾಗಿ ಮತದಾರ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅನ್ನೋದ್ರ ಬಗ್ಗೆ ವಿಶೇಷವಾದ ಒಂದು ಗಮನವನ್ನು ನೀಡ್ತಾರೆ. ಅದಕ್ಕೆ ಈಗಾಗಲೇ ನಮ್ಮ ಉದ್ಘಾಟಕರು ತಮಗೆ ಕೇಳಿದಾಗ 18 ವಯಸ್ಸಿನ ಕೆಳಗಿರುವವರು ಸಾಕಷ್ಟು ಇದ್ದೀರಿ ನೀವು. ಅಂಥವರಿಗೆ ನಾವು ಯಾಕೆ ಕರಿತೀರಿ ಅಂದರೆ ಮುಂದಿನ ಇನ್ನೊಂದು ವರ್ಷದಲ್ಲಿ ನಿಮಗೆಲ್ಲ 18 ವಯಸ್ಸಾಗುತ್ತೆ. ಆವಾಗ ನೀವುಗಳೆಲ್ಲ ತಮ್ಮ ಹೆಸರುಗಳನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸುವುದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಅಂತ ಒಂದು ವಿಷಯವನ್ನು ತಮಗೆ ಹೇಳಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಈಗಾಗಲೇ 18 ವಯಸ್ಸಾಗಿದ್ದವರು ಸಾಕಷ್ಟು ಜನರು ನಮ್ಮ ಹೆಸರುಗಳು ಮತದಾರ ಪಟ್ಟಿಯಲ್ಲಿ ಇಲ್ಲ ಅಂತ ಒಂದು ಮಾತನ್ನು ಹೇಳಿದಿರಿ. ತಮ್ಮ ಹೆಸರುಗಳನ್ನು ಸೇರಿಸಲಿಕ್ಕೆ ಫಾರ್ಮ್ ನಂಬರ್ 6 ನಮೂನೆ 6 ಅಂತ ಒಂದು ಅರ್ಜಿ ಫಾರ್ಮ್ ನಂಬರ್ ಇದೆ. ಈ ಫಾರ್ಮ್ ನಂಬರ್ 6 ಏನಿದೆ ನಿಮ್ಗೆ ಬೇಕಾದರೆ ನಮ್ಮಲ್ಲಿ ನಾವು ಹೊರಗಡೆ ಫಾರ್ಮ್ ನಂಬರ್ 6 ಇಡ್ತಾ ಇದ್ದೀವಿ. 18 ವಯಸ್ಸಾಗಿದ್ದವರು ಯಾರು ತಮ್ಮ ಹೆಸರುಗಳನ್ನು ಈಗಾಗಲೇ ಬರಲಿಲ್ಲ ಅಂಥವರು ತಮ್ಮ ನಮೂನೆ 6 ಪಡೆದು ಅದು ಭರ್ತಿ ಮಾಡಿ ಕೊಟ್ಟರೆ ನಿಮ್ಮ ಹೆಸರುಗಳನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಇವತ್ತು ಕೂಡ ಇನ್ನೂ ಸಾಕಷ್ಟು ಅವಕಾಶಗಳಿದೆ. ನಮ್ಮ ಚುನಾವಣೆಯ ನಿಯಮಗಳ ಪ್ರಕಾರ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನಾಮಿನೇಷನ್ ಕೊಡುವ ಕೊನೆಯ ದಿವಸ ಯಾವಾಗ ಇದೆ ಆ ದಿವಸವರೆಗೂ ತಮ್ಮ ಹೆಸರುಗಳನ್ನು ಸೇರಿಸಲಿಕ್ಕೆ ಅವಕಾಶ ಇದೆ. 25ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ನಗರದಲ್ಲಿ ಹಮ್ಮಿಕೊಂಡ ಜನಜಾಗೃತಿ ಜಾಥಾ ಶನಿವಾರದಂದು ಜಿಲ್ಲಾ ಉಸ್ತುವಾರಿ ಪೊಲೀಸ್ ಅಧಿಕಾರಿ ಜಿ ಸಂಗೀತ ಚಾಲನೆ ನೀಡಿದರು. ನಗರದ ಸಂಚಾರ ಪೊಲೀಸ್ ಠಾಣೆಯಿಂದ ಪ್ರಾರಂಭಗೊಂಡ ಜಾಥಾವು ಚೌಬಾರ ಗವಾನ್ ಚೌಕ್ ಮುಖ್ಯ ರಸ್ತೆಯ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತ, ಏರ್ ಮಾರ್ಷಲ್ ಕರಿಯಪ್ಪ ವೃತ್ತ, ಮೋಹನ್ ಮಾರ್ಕೆಟ್, ಬಸವೇಶ್ವರ ವೃತ್ತದ ಮಾರ್ಗವಾಗಿ ಮನ್ನಳ್ಳಿ ರಸ್ತೆ ಗುಂಪಾ ಹತ್ತಿರದ ಎಂಎಸ್ ಕಲ್ಯಾಣ ಮಂಟಪಕ್ಕೆ ತೆರಳಿ ಸಮಾವೇಶಗೊಂಡಿತು.
ರಸ್ತೆ ಸುರಕ್ಷತಾ ಹಾಗೂ ವಾಹನ ಚಾಲಕರು ಚಲಿಸುವಾಗ ವಹಿಸಬೇಕಾದ ಜಾಗೃತೆಯ ಮಾಹಿತಿಯುಳ್ಳ ಚಿಕ್ಕ ಕರಪತ್ರಗಳು ಹಿಡಿದುಕೊಂಡು ಪ್ರದರ್ಶಿಸಿದರು. ಜನಜಾಗೃತಿ ಜಾಥಾದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಜಿ ಸಂಗೀತಾ ಅವರನ್ನು ಒಳಗೊಂಡ ಪೊಲೀಸ್ ಹಿರಿಯ ಅಧಿಕಾರಿಗಳು ಹಾಗೂ ಸಂಚಾರಿ ಪೊಲೀಸ್ ಠಾಣೆಯ ಸಿಪಿಐ, ಪಿಎಸ್ಐ ಮತ್ತು ಪೊಲೀಸರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಗಣರಾಜ್ಯೋತ್ಸವದ ಅಂಗವಾಗಿ ನಗರದ ನೆಹರು ಕ್ರೀಡಾಂಗಣದಲ್ಲಿ ಜನವರಿ 26 ರವಿವಾರದಂದು ನಡೆಯಲಿರುವ ಕಾರ್ಯಕ್ರಮಗಳ ಧ್ವಜಾರೋಹಣ ಬೆಳಗ್ಗೆ 9 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಉಮಾಶ್ರೀ ನೆರವೇರಿಸುವರು. ಬೀದರ್ ಶಾಸಕ ಗುರುಪಾದಪ್ಪ ನಾಗಮಾರಪಳ್ಳಿ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಧರಂಸಿಂಗ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸಂತೋಷಮ್ಮ ಕೌಡಿಯಾಳ್, ಶಾಸಕರಾದ ರಾಜಶೇಖರ್ ಪಾಟೀಲ್, ಮಲ್ಲಿಕಾರ್ಜುನ್ ಖೂಬಾ, ಈಶ್ವರ್ ಖಂಡ್ರೆ, ಪ್ರಭು ಚವ್ಹಾಣ್, ಅಶೋಕ್ ಖೇನಿ, ಬಸವರಾಜ್ ಪಾಟೀಲ್ ಹುಮ್ನಾಬಾದ್, ಅಮರನಾಥ್ ಪಾಟೀಲ್, ರಘುನಾಥರಾವ್ ಮಲ್ಕಾಪುರೆ ಭಾಗವಹಿಸುವರು ಎಂದು ಜಿಲ್ಲಾಧಿಕಾರಿ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಿಸಿ ಜಾಫರ್ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬೆಳಗ್ಗೆ 9:40ಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ನಡೆಯುವುದು. 10 ಗಂಟೆಗೆ ಶಾಲಾ ಮಕ್ಕಳಿಂದ ನೃತ್ಯ ಹಾಗೂ ವಿವಿಧ ಕವಾಯತ್ ಪ್ರದರ್ಶನ, ಸಂಜೆ 6 ಗಂಟೆಗೆ ನಗರದ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವವು. ಬೀದರ್ ಜಿಲ್ಲೆಯ ಸಾರ್ವಜನಿಕರ ಅನುಕೂಲಕ್ಕಾಗಿ ಈಚೆಗೆ ಬೀದರಿನಿಂದ ಹುಮ್ನಾಬಾದಿಗೆ ಸಂಚರಿಸುವ ಪುಷ್ಪುಲ್ ರೈಲು ದಿನದಲ್ಲಿ 3 ಸಾರಿ ಸಂಚರಿಸುತ್ತಿತ್ತು. ವಾರದಲ್ಲಿ ರವಿವಾರದಂದು ಮಾತ್ರ ಪುಷ್ಪುಲ್ ರೈಲು ಸಂಚಾರ ಮಾಡುತ್ತಿರಲಿಲ್ಲ. ಆದರೆ ಹುಮ್ನಾಬಾದ್ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಜನವರಿ 26 ರವಿವಾರದಂದು ಇರುವ ಕಾರಣ ಜಿಲ್ಲೆಯ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವ ಭಕ್ತರ ಅನುಕೂಲಕ್ಕಾಗಿ ರವಿವಾರದಂದು ಬೀದರ್ ಹುಮ್ನಾಬಾದಿನಿಂದ 3 ಸಾರಿ ಸಂಚರಿಸಲಿದೆ ಎಂದು ರೈಲ್ವೆ ಇಲಾಖೆ ಅಧಿಕಾರಿಗಳು ತಿಳಿಸಿದರು. ಜಾತ್ರಾ ಮಹೋತ್ಸವದಂದು ಸಂಚರಿಸುವ ಪುಷ್ಪುಲ್ ರೈಲ್ವೆ ಮಾರನೇ ದಿನವಾದ ಸೋಮವಾರದಂದು ಸಂಚಾರ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಜಾತ್ರಾ ಮಹೋತ್ಸವ ತೆರಳುವ ಭಕ್ತ ರೈಲ್ವೆ ಸೇವೆಯ ಸದುಪಯೋಗ ಪಡೆದುಕೊಳ್ಳಲು ಅವರು ಮನವಿ ಮಾಡಿಕೊಂಡಿದ್ದರು. ರವಿವಾರದಂದು ಬೆಳಗ್ಗೆ 5 ಗಂಟೆ, ಮಧ್ಯಾಹ್ನ 1:30ಕ್ಕೆ ಹಾಗೂ ಸಾಯಂಕಾಲ 6 ಗಂಟೆಗೆ ಬೀದರ್ನಿಂದ ಹುಮ್ನಾಬಾದಿಗೆ ಸಂಚರಿಸಲಿದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗಾಗಿ ಸಂವಿಧಾನ 371 ಕಲಂ ಜಾರಿಯಲ್ಲಿ ಉದ್ಯೋಗ ನೇಮಕಾತಿ ವಿಶೇಷ ಸವಲತ್ತು ಅಡಿಯಲ್ಲಿ ಈ ಭಾಗದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಗುತ್ತಿಗೆ ನೌಕರರ ಉದ್ಯೋಗ ಖಾಯಂ ಮಾಡುವುದು ಸೇರಿದಂತೆ ಪ್ರಮುಖ ಬೇಡಿಕೆಗಳಿಗೆ ಒತ್ತಾಯಿಸಿ ಹೈದರಾಬಾದ್ ಕರ್ನಾಟಕ ವಿಭಾಗದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ನೌಕರರ ವಿಭಾಗೀಯ ಜಂಟಿ ಕ್ರಿಯಾ ಸಮಿತಿಯಿಂದ ಶನಿವಾರದಂದು ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿತು. ನಗರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆವರಣದಿಂದ ಪ್ರಾರಂಭಗೊಂಡ ಬೃಹತ್ ರ್ಯಾಲಿಯು ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸಮಾವೇಶಗೊಂಡಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಸಾಂಕೇತಿಕ ಧರಣಿ ನಡೆಸಿದರು. ಇದೇ ವೇಳೆ ರಾಜ್ಯಪಾಲರಿಗೆ ಬರೆದ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಸಮಿತಿ ಅಧ್ಯಕ್ಷ ಅರವಿಂದ್ ಕುಲಕರ್ಣಿ ಮಾತನಾಡಿ, ಹೈದರಾಬಾದ್ ಕರ್ನಾಟಕ ಪ್ರದೇಶದ ಸ್ಥಳೀಯ ಗುತ್ತಿಗೆ ನೌಕರರನ್ನು ಆರೋಗ್ಯ ಇಲಾಖೆಯಲ್ಲಿ ವಿಲೀನಗೊಳಿಸಿ ಉದ್ಯೋಗ ಖಾಯಂ ಮಾಡಬೇಕು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮಂಜೂರಾತಿ ಇಲ್ಲದ ಪದನಾಮಗಳಿಗೆ ಸರ್ಕಾರ ಮೊದಲ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚಿಸಬೇಕು. ಉದ್ಯೋಗ ಖಾಯಂ ಮಾಡುವ ತನಕ ಹೈದರಾಬಾದ್ ಕರ್ನಾಟಕ ವಿಭಾಗದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಗುತ್ತಿಗೆ ನೌಕರರಿಗೆ 6ನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನವನ್ನು ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು. ಧರಣಿಯಲ್ಲಿ ಪ್ರವೀಣ್ ಕುಮಾರ್, ಭೀಮರಾವ್ ವಿ, ಸೂರ್ಯಕಾಂತ್, ಶ್ರೀಮತಿ ಶೂಲೀಲಾ, ವೈಶಾಲಿ, ಶಿವಕುಮಾರ್, ಅಶೋಕ್ ಮಾಳ್ಗೆ ಸೇರಿದಂತೆ ಪದಾಧಿಕಾರಿಗಳು, ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಗುತ್ತಿಗೆ ನೌಕರರ ಸಂಘಕ್ಕೆ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರ ಸಂಘಕ್ಕೆ ಆರೋಗ್ಯ ಗುತ್ತಿಗೆ ನೌಕರರ ಸಂಘಕ್ಕೆ ಬೇಕೇ ಬೇಕು. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರ ಸಂಘಕ್ಕೆ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರ ಸಂಘಕ್ಕೆ ಹೈದರಾಬಾದ್ ಕರ್ನಾಟಕ ವಿಭಾಗದ ಆರೋಗ್ಯ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ನೌಕರರ ವಿಭಾಗೀಯ ಜಂಟಿ ಕ್ರಿಯಾ ಸಮಿತಿ ಬೀದರ್ ಶಾಖೆಯಿಂದ ಬೀದರ್ ಜಿಲ್ಲಾಧ್ಯಕ್ಷನಾಗಿ ನಾನು ಅರವಿಂದ್ ಕುಲಕರ್ಣಿ ಈ ಮೂಲಕ ಸರ್ಕಾರದ ಗಮನಕ್ಕೆ ತರುವುದೇನಂತಂದರೆ
ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ 371J ಅಡಿಯಲ್ಲಿ ಗುತ್ತಿಗೆದಾರ ನೌಕರರನ್ನು ಕಾಯಂಗೊಳಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಹೊರಬಿದ್ದಿದೆ. ಆದ್ದರಿಂದ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ ಪ್ರಾಧಾನ್ಯತೆ ನೀಡಿ ಆರೋಗ್ಯ ಇಲಾಖೆ ಅಡಿಯಲ್ಲಿ ಸುಮಾರು 500 ಜನರು ಬೀದರ್ ಜಿಲ್ಲೆಯಲ್ಲಿ ಗುತ್ತಿಗೆ ನೌಕರರಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಈ ಸೇವೆ ನಾವು ಕನಿಷ್ಠ ವೇತನವನ್ನು ಪಡೆದು ಗರಿಷ್ಠ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ನಮ್ಮ ಸೇವೆಯನ್ನು ಸರ್ಕಾರ ಕಾಯಂಗೊಳಿಸಬೇಕು. ನಮಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಮಗೆ ಯಾವುದೇ ಸೇವಾ ಭದ್ರತೆ ಇಲ್ಲ. ಆದ್ದರಿಂದ ಸೇವಾ ಭದ್ರತೆ ನೀಡಬೇಕು. ಮತ್ತು ಇಂದಿನ ಆಧುನಿಕ ದಿನಗಳಲ್ಲಿ ಎಲ್ಲ ಪ್ರೈಸ್ ರೇಟ್ಗಳು ಹೈಕ್ ಆಗಿರೋದರಿಂದ ನಮ್ಮ ದಿನನಿತ್ಯದ ಬದುಕಿಗೆ ಬಹಳ ತೊಂದರೆ ಆಗ್ತಾ ಇದೆ. ನಾವು ಜೀವನ ನಡೆಸಲು ಅತಿ ಕೆಳಮಟ್ಟದಲ್ಲಿ ಇದು ಮಾಡ್ತಾ ಇದ್ದೇವೆ. ನಾವು ಕಡು ಬಡವರ ಸ್ಥಿತಿಯಲ್ಲೂ ಇಲ್ಲ, ಮೇಲ್ದರ್ಜೆ ಸ್ಥಿತಿಯಲ್ಲೂ ಇಲ್ಲ, ಮಧ್ಯಮ ಸ್ಥಿತಿಯಲ್ಲೂ ಕೂಡ ಇಲ್ಲ, ಮಧ್ಯವರ್ಗದ ಸ್ಥಿತಿಯಲ್ಲೂ ಕೂಡ ಇಲ್ಲ. ಅಂತ ಒಂದು ಸ್ಥಿತಿ ನಮ್ಮ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರಿಗೆ ಬಂದಿದೆ. ಆದ್ದರಿಂದ ಇಡೀ ಆರೋಗ್ಯ ಇಲಾಖೆ ಎಲ್ಲ ಗುತ್ತಿಗೆ ನೌಕರರಿಗೆ ಶೀಘ್ರವಾಗಿ ಸರ್ಕಾರ ಕಾಯಂಗೊಳಿಸಬೇಕು. ಕಾಯಂ ಆಗುವವರೆಗೂ 6ನೇ ವೇತನ ನಮಗೂ ಗುತ್ತಿಗೆ ನೌಕರರಿಗೂ ಸಿಗಬೇಕಂತೇಳಿ ಮಾಧ್ಯಮದ ಮುಖಾಂತರ. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶನಿವಾರದಂದು ವಸತಿ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಮಣ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ವಿವಿಧ ಇಲಾಖೆಯ ಪ್ರಗತಿ ಪರಿಶೀಲನೆ ಮಾಡಿದರು. ಸರ್ಕಾರ ನಿಗದಿಪಡಿಸಿರುವ ಗುರಿಯನ್ನು ತಲುಪಲು ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ರಮಣ ರೆಡ್ಡಿ ಹೇಳಿದರು. ಜಿಲ್ಲಾಧಿಕಾರಿಗಳು ಮಾತನಾಡಿ, ತಮಗೆ ಲಭ್ಯ ಇರುವ ಭೂಮಿಗಿಂತಲೂ ಹೆಚ್ಚಿನ ಜನರಿಗೆ ನಿವೇಶನ ಹಕ್ಕುಪತ್ರ ನೀಡಿರುವ ಅನುಮಾನ ಉಂಟಾಗುತ್ತಿದೆ. ಹೀಗಾಗಿ ಈ ಕುರಿತು ಸರ್ವೆ ನಡೆಸಿ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಸಭೆಯಲ್ಲಿ ಹಾಜರಿದ್ದರು. ಕ್ಯಾಪ್ಚರ್ ಮಾಡಿದ್ದಾರೆ ಸರ್. ಓವರಾಲ್ ಡಿಸ್ಟ್ರಿಕ್ಟ್ ರೇಟ್ ಆಫ್ ಪರ್ಸೆಂಟೇಜ್ ಇಸ್ ಓನ್ಲಿ 50%. ಇವತ್ತಿನ ದಿನ प्रेम सिंह वो सब छोड़ो, हमारा टोटल टारगेट इज 11,838 है जी सर. करेक्ट है? व्हाट इज दैट प्रोग्रेस एज ऑन टुडे इज 7484. करेक्ट है? एज ऑन टुडे अभी अनदर 7 डेज में और कितना हो सकता है? 10,000 करना है सर. नहीं करना तो है, करना तो हमें 11,000 करना है. ಅಂಥದ್ದು ಸುಮಾರು 3 ಅಥವಾ 4 ಲೇಔಟು ನಮ್ಮದು ಟೋಟಲ್ ಇದರಲ್ಲಿದೆ. ಕಂಪ್ಲೀಟ್ ಬೆನಿಫಿಷರೀಸ್ ಲಿಸ್ಟ್ ಒಂದು ಬಾರಿ ತೊಗೊಂಡ್ಬಿಟ್ಟು ಡೀಟೇಲ್ ಆಗಿ ನಮ್ಮ ಲೇಔಟ್ ಮ್ಯಾಪ್ ಏನಿದೆ, ಅಟ್ಲೀಸ್ಟ್ ಇವನ್ ಇಫ್ ಯು ಡೋಂಟ್ ಮೇಕ್ ಎ ರೋಡ್, ಮಿನಿಮಮ್ ಅಲ್ಲಿ ಆನ್ ದ ಫೀಲ್ಡ್ ಮಾರ್ಕ್ ಮಾಡಿ, ಲೇಔಟ್ ನಂಬರಲ್ಲಿ ಪ್ಲಾಟ್ ನಂಬರ್ಗಳು ಮಾರ್ಕ್ ಮಾಡಿ, ಯಾರು ಯಾರಿಗೆ ಎಲ್ಲಿ ಅಂತ ಒಂದು ರೆಡಿ ಮಾಡಿ, ಅದಾದ ನಂತರ ಹೊಸ ಪ್ಲಾಟ್ಗಳು ಕೊಡಬೇಕು ಅಂತದ್ದು ಬಗ್ಗೆ, ಸೈಟ್ ಕೊಡಬೇಕು ಅಂತದ್ದು ಬಗ್ಗೆ ನೋಡ್ತಾ ಇದ್ದೀವಿ. ಗಣರಾಜ್ಯೋತ್ಸವದಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನಿಟ್ಟು ಧ್ವಜಾರೋಹಣ ಮಾಡಲು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಬಣದ ಜಿಲ್ಲಾ ಘಟಕದಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಶನಿವಾರದಂದು ಧರಣಿ ನಡೆಸಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ರಾಜ್ಕುಮಾರ್ ಮುಲ್ಭಾರ್ತಿ ಮಾತನಾಡಿ, ದೇಶಕ್ಕೆ ಸಂವಿಧಾನ ಕಲ್ಪಿಸಿಕೊಟ್ಟಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ರಾಜಕಾರಣಿಗಳು, ಅಧಿಕಾರಿಗಳು ಹೊಗಳಿ ಮಾತನಾಡುತ್ತಾರೆ. ಆದರೆ ಗಣತಂತ್ರ ದೊರಕಿಸಿಕೊಟ್ಟಿರುವ ಅವರ ಭಾವಚಿತ್ರವನ್ನಿಟ್ಟು ಪೂಜೆ ಸಲ್ಲಿಸದೇ ಇರುವುದು ಖೇದನೀಯ ಸಂಗತಿಯಾಗಿದೆ ಎಂದು ದೂರಿದರು. ಇನ್ನು ಮುಂದೆಯಾದರೂ ಸರ್ಕಾರ ಆದೇಶ ಹೊರಡಿಸಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಗಣತಂತ್ರ ದಿವಸದಂದು ಅಂಬೇಡ್ಕರ್ ಭಾವಚಿತ್ರವನ್ನಿಟ್ಟು ಧ್ವಜಾರೋಹಣ ಮಾಡಬೇಕು ಎಂದು ಆಗ್ರಹಿಸಿದರು. ಧರಣಿಯಲ್ಲಿ ಶಿವಕುಮಾರ್ ನೇಲ್ಕಟ್ಟಿ, ಓಂ ಪ್ರಕಾಶ್ ಬಾವಿಕಟ್ಟಿ, ಸಂಜೀವ್ಕುಮಾರ್ ಕಾರಗ, ಮಡಿವಾಳೇಶ್ವರ ಸಿಂಧೆ, ಸುಭಾಷ್ ಜ್ಯೋತಿ ಸೇರಿದಂತೆ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದರು. ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ವತಿಯಿಂದ ಜಿಲ್ಲಾ ಶಾಖೆ ಸಮಿತಿ ವತಿಯಿಂದ ಇವತ್ತಿನ ದಿನ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಗಣತಂತ್ರ ದಿನದಂದು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಏನು ಬರೆದಂಥ ಸಂವಿಧಾನನ
26ನೇ ಜನವರಿ ಜಾರಿಗೆ ಬಂದಿನ ದಿನ ಅದಂತ ಹೇಳಿ ಈ ಸರ್ಕಾರಗಳು, ಈ ರಾಜಕೀಯ ಲೀಡರ್ಗಳು, ಮನುವಾದಿ ಅಧಿಕಾರಿಗಳು ನಾಮಕೆ ಮಾತ್ರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಯಿಗೆ ಮಾತ್ರ ನಾಮಕೆ ಹೆಸರು ಮಾತ್ರ ತೆಗೆದುಕೊಳ್ತಾರೆ. ಆದರೆ ಆವತ್ತಿನ ದಿನ ಏನು 26ನೇ ಜನವರಿ ಸಂವಿಧಾನ ಬಂದಿನ ಜಾರಿಗೆ ದಿನಾದಂತ ಹೇಳ್ತಾ ಇದ್ದಾರೆ. ಆವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬಕ್ಕೆ ಅವರಿಗೊಂದು ಮನುವಾದಿಗಳಿರುವುದರಿಂದ ಹುಟ್ಟುಹಬ್ಬಕ್ಕೆ ಜಂಡ ವಂದನೆ ಮಾಡೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಹಾಗಾಗಿ ಆ ಜಂಡ ವಂದನೆ ಮಾಡೋ ದಿನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬಕ್ಕೆ 26ನೇ ಜನವರಿ ಜಂಡ ವಂದನೆ ಆಗ್ಬೇಕಂತೇಳಿ ನಮ್ದು ಒತ್ತಾಯ ಇದೆ. ಅದಕ್ಕೆ ಇವತ್ತಿನ ದಿನ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಕ್ಕೋಸ್ಕರವಾಗಿ ಇವತ್ತಿನ ದಿನ ನಾವು ಒಂದು ಶಾಂತಿಯುತ ಧರಣಿ ಮುಖಾಂತರ ನಾವು ಜಿಲ್ಲಾಧಿಕಾರಿ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಕೂಡಲೇ ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಎಲ್ಲ ಕಚೇರಿಗಳಲ್ಲಿ ಫೋಟೋ ಎಕ್ಕಿ ಜಂಡ ವಂದನೆ ಮಾಡಬೇಕಂತೇಳಿ ನಮ್ಮ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಆಗ್ರಹ ಇದೆ. ಫೆಬ್ರವರಿ 1ರಂದು ನೆರೆಯ ಜಿಲ್ಲೆಯಾದ ಗುಲ್ಬರ್ಗಕ್ಕೆ ಆಗಮಿಸುತ್ತಿರುವ ಎಐಸಿಸಿ ಅಧ್ಯಕ್ಷೆ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನು ಭೇಟಿ ನೀಡಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಜ್ವಲಂತ ಸಮಸ್ಯೆ ಹಾಗೂ ಬೀದರ್ ಜಿಲ್ಲೆಯ ರೈತರ ಸಮಸ್ಯೆಗಳ ಕುರಿತು ಮನವರಿಕೆ ಮಾಡಿಕೊಡಲು ಅವಕಾಶ ನೀಡಬೇಕು ಎಂದು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕ ಸಚಿವ ಖರ್ಗೆ ಹಾಗೂ ಸಂಸದ ಧರಮ್ ಸಿಂಗ್ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಸ್ವಾಮಿ ಮನವಿ ಮಾಡಿಕೊಂಡರು. ಶನಿವಾರದಂದು ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅಂದು ಬೀದರ್ ಜಿಲ್ಲೆಯ 5 ತಾಲೂಕುಗಳಿಂದ ಸುಮಾರು 10,000 ರೈತರು ಸೇರಿ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡುವ ಉದ್ದೇಶ ಹೊಂದಿದ್ದು, ಆದುದರಿಂದ ಪಕ್ಷದ ನಾಯಕರು ಅವಕಾಶ ಮಾಡಿಕೊಡಬೇಕು ಎಂದು ಕೋರಿದರು. ಕಬ್ಬು ಸಾಗಿಸಿದ 15 ದಿವಸದ ಒಳಗೆ ರೈತರ ಹಣ ಪಾವತಿಸಬೇಕು. ಆದರೆ ಜಿಲ್ಲೆಯ 3 ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿ 1-2 ತಿಂಗಳು ಗತಿಸಿವೆ. ಆದರೆ ಇಂದಿನವರೆಗೂ ಹಣ ಪಾವತಿಯಾಗಿಲ್ಲ ಎಂದು ದೂರಿದ ಅವರು, ಸರ್ಕಾರದ ಆದೇಶದಂತೆ 15 ದಿವಸದಲ್ಲಿ ರೈತರ ಹಣ ಪಾವತಿಸಲು ವಿಳಂಬ ಮಾಡಿದರೆ ಈ ಕಾರ್ಖಾನೆಗಳು ಬಡ್ಡಿ ಸೇರಿಸಿ ರೈತರಿಗೆ ಹಣ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನಲ್ಲಿ ಪ್ರತಿ ಟನ್ ಕಬ್ಬಿಗೆ 2,500 ಹಾಗೂ ಸರ್ಕಾರ ನೀಡುವ ಬೆಂಬಲ ಬೆಲೆ 150 ರೂಪಾಯಿ ಸೇರಿಸಿ 2,650 ರೂಪಾಯಿ ನೀಡುವಂತೆ ಕಳೆದ ಡಿಸೆಂಬರ್ 7ರಂದು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಆದೇಶ ಹೊರಡಿಸಿ ಸೂಚಿಸಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ರೈತ ಸಂಘದ ಪ್ರಮುಖರು ಭೇಟಿ ನೀಡಿ ಎಲ್ಲ ವಿಷಯಗಳು ಗಮನಕ್ಕೆ ತರಲಾಗಿದೆ. ಆದರೆ ಅವರು ಇದರ ಬಗ್ಗೆ ಸ್ಪಂದಿಸುತ್ತಿಲ್ಲ ಎಂದು ದೂರಿದರು. ಜಿಲ್ಲೆಯ ಯಾವುದೇ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಕಬ್ಬಿನ ದರ ನಿಗದಿಪಡಿಸಿಲ್ಲ. ರೈತರಿಗೆ ತುರ್ತು ಅಗತ್ಯವಿದ್ದರೆ ಬರುವ ಹಣದಲ್ಲಿ ಅಲ್ಪ ಸ್ವಲ್ಪ ಹಣ ತೆಗೆದುಕೊಳ್ಳಲಾಗುತ್ತಿದೆ. ಆದರೆ ಟನ್ನಿಗೆ 1,400 ರೂಪಾಯಿಯಂತೆ ಪಡೆಯುತ್ತಿಲ್ಲ ಎಂದು ಹೇಳಿದರು. ಸರ್ಕಾರ ನಿಗದಿಪಡಿಸಿದ ದರದಂತೆ ರೈತರಿಗೆ ಹಣ ಪಾವತಿಯಾಗದಿದ್ದರೆ ಮುಂಬರುವ ದಿನಗಳಲ್ಲಿ ರೈತರ ಆತ್ಮಹತ್ಯೆ ಸರದಿಯಲ್ಲಿ ನಡೆಯುವುದರಲ್ಲಿ ಅನುಮಾನ ಇಲ್ಲ ಎಂದರು. ಜಿಲ್ಲೆಯ 3 ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿರುವ ರೈತರಿಗೆ ಇಲ್ಲಿಯವರೆಗೆ ಸುಮಾರು 200 ಕೋಟಿ ರೂಪಾಯಿ ಹಣ ಪಾವತಿಸಬೇಕು. ಇದರಲ್ಲಿ 1 ನಯ ಪೈಸೆಯೂ ರೈತರ ಕೈಗೆ ಸೇರಿರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಬೆಳೆ ವಿಮೆಯಡಿ ಪ್ರತಿ ಎಕರೆಗೆ 20,000 ರೂಪಾಯಿ ಪರಿಹಾರ ನೀಡಬೇಕು. ದಿನದಿಂದ ಪೆಟ್ರೋಲ್ ದರ ಹೆಚ್ಚಳವಾಗುವ ಮೂಲಕ ಗ್ರಾಹಕರ ಮೇಲೆ ಬೀಳುತ್ತಿರುವ ಭಾರವನ್ನು ತಡೆಯಲು ಇಥಾನಿಲ್ ಮಿಶ್ರಣ ಮಾಡುವ ಬಳಕೆಯಲ್ಲಿ ಅಧಿಕವಾಗುತ್ತದೆ ಎಂದು ಹೇಳಿದರು. ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಗೌಡ, ಪ್ರಧಾನ ಕಾರ್ಯದರ್ಶಿ ಪ್ರಭುರಾವ್ ಪಾಟೀಲ್ ಬನ್ನಟ್ಟಿ, ಶ್ರೀಮಂತ ಬಿರಾದರ್, ಸಿದ್ದರಾಮಪ್ಪ ಆಣದೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒಂದು ಲೀಸ್ಟ್ ತಯಾರು ಮಾಡ್ಯಾರ. ಆ ಲೀಸ್ಟ್ ಪ್ರಕಾರ ಪ್ರತಿ ಒಂದು ರೈತರಿಗೆ 20 ಕ್ವಿಂಟಲ್ ತನಕ ಅವ್ರಿಗೆ ಕೊಡಕ್ಕೆ ಒಂದು ಅಧಿಕಾರ ಕೊಟ್ಟಾರ. ಒಂದು ವೇಳೆ 20 ಕ್ವಿಂಟಲ್ ಒಂದೇ ಎಕರೆ ಇತ್ತು ಅಂದ್ರೆ 4 ಕ್ವಿಂಟಲ್. ಈ ಆಧಾರ ಮೇಲೆ 5 ಎಕರೆ ತನಕ ಅಂದ್ರೂ 20 ಕ್ವಿಂಟಲ್, ಹೆಚ್ಚಿಗಿದ್ರು 20 ಕ್ವಿಂಟಲ್ ಖರೀದಿ ಮಾಡಬೇಕು. ಖರೀದಿ ಪ್ರಕ್ರಿಯೆ ಶುರು ಆಗ್ಯದ. ಅದರ ಲೀಸ್ಟ್ನು ಏನಂದ್ರೆ ರೈತರು ಪಾಣಿ ಮತ್ತು ರೈತರಿಗೆ ನಮ್ದು ತಲಾಟಿಲಿಂದ ಆಗ್ಬೇಕ್ರಿ ಅಂದ್ರೆ FAQ ಅಂತೇಳಿ ಅವರು ಒಂದು ಕಂಡೀಷನ್ಸ್ ಹಾಕ್ಯಾರ. ಅದರಿಂದ ಬಹಳಷ್ಟು ರೈತರಿಗೆ ಲಾಭ ಸಿಗ್ತಾ ಇಲ್ಲ. FAQ ಅಂದ್ರೆ ಕ್ವಾಲಿಟಿ ಮೌಷರ್ ಇಷ್ಟಿರಬೇಕು, ಅದ್ರ ಸೈಜ್ ಇಷ್ಟೇ ಇರಬೇಕು, ಒಳಗೆ ಖಂಡು ಇರಬಾರ್ದು ಅಂತ ಈಗೇನು ಒಂದು ಕಾನೂನು ಹೊಡತಾ ಹೋಯ್ದೆವು. ಇವತ್ತು 4,300 ತೊಗರಿ ಒಂದು ಮಾರ್ತು, ಇನ್ನೊಂದು ಮಾರು ಸ್ವಲ್ಪ ರಾಸಿದ್ರು 4,000 ಮಾರ್ತು, 4,200 ಮಾರ್ತು. ಅವ್ರು 5,000 ಏನು ರೇಟ್ ಇಟ್ಟರ ಫಸ್ಟ್ ಕ್ವಾಲಿಟಿ ಮಾಲ್ ಅಷ್ಟೇ ತೊಗೋತೀವಿ ಅಂತ ಏನು ಅಂತ ಇದ್ದಾರೆ. ಅದರಿಂದ ರೈತರಿಗೆ ಲಾಭ ಸಿಗ್ತಾ ಇಲ್ಲ.
ಮುಂಬರುವ ಬೀದರ್ ಉತ್ಸವದ ನಿಮಿತ್ತ ಜಿಲ್ಲೆಗೆ ಸಂಬಂಧಿಸಿದ ಅಪರೂಪದ ಛಾಯಾಚಿತ್ರ ಪ್ರದರ್ಶನ ಏರ್ಪಡಿಸಲು ಜಿಲ್ಲಾಡಳಿತ ಉದ್ದೇಶಿಸಿದೆ. ಈ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಗೆ ಸಂಬಂಧಿಸಿದ ಸ್ಮಾರಕಗಳ, ವನ್ಯಜೀವಿಗಳ, ಪಕ್ಷಿಗಳ, ಅಪರೂಪದ ಕಲಾಕೃತಿಗಳ ಹಾಗೂ ಜಿಲ್ಲೆಯ ಐತಿಹಾಸಿಕತೆ ಸಾರುವ ಅತಿ ಅಪರೂಪದ ಛಾಯಾಚಿತ್ರಗಳನ್ನು ಪ್ರದರ್ಶನಕ್ಕಿಡಲಾಗುವುದು. ಈ ಪ್ರದರ್ಶನಕ್ಕೆ ಸಾರ್ವಜನಿಕರು ತಮ್ಮಲ್ಲಿರುವ ಅಪರೂಪದ ಛಾಯಾಚಿತ್ರಗಳನ್ನು ಕಳುಹಿಸಿಕೊಡಬಹುದಾಗಿದೆ. ಆಯ್ಕೆಯಾಗುವ ಛಾಯಾಚಿತ್ರಗಳು ಬೀದರ್ ಉತ್ಸವ 2014ರಲ್ಲಿ ಪ್ರದರ್ಶಿಸಲಾಗುತ್ತದೆ. ಆಸಕ್ತರು ತಮ್ಮ ಛಾಯಾಚಿತ್ರಗಳ ಪ್ರತಿಯನ್ನು ನಗರದ ರೈಲು ನಿಲ್ದಾಣದ ಆವರಣದಲ್ಲಿರುವ ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿಗೆ 2014ರ ಜನವರಿ 27ರ ಸಂಜೆ 8 ಗಂಟೆಯೊಳಗೆ ತಲುಪಿಸುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕೊನೆಯಲ್ಲಿ ವಾರ್ತೆಗಳ ಮುಖ್ಯಾಂಶಗಳು. ಚುನಾವಣೆಯಲ್ಲಿ ಮತ ಚಲಾಯಿಸದ ವ್ಯಕ್ತಿಗೆ ಸರ್ಕಾರದ ಬಗ್ಗೆ ಟೀಕಿಸುವ ಹಕ್ಕು ಇರುವುದಿಲ್ಲ, ಸುನಿಲ್ ಪನ್ವಾರ್. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ, ನಗರದಲ್ಲಿ ಪೊಲೀಸರಿಂದ ಜನಜಾಗೃತಿ ಜಾಥಾ. ಜನವರಿ 26ರಂದು ಗಣರಾಜ್ಯೋತ್ಸವ, ಜಿಲ್ಲಾ ಉಸ್ತುವಾರಿ ಸಚಿವೆ ಉಮಾಶ್ರೀಯಿಂದ ಧ್ವಜಾರೋಹಣ. ಹುನ್ನಾವ ಜಾತ್ರಾ ಮಹೋತ್ಸವ, ರವಿವಾರ ಕೂಡ ಪುಷ್ಪುಲ್ ರೈಲು ಸಂಚಾರ. ಸೇವೆ ಖಾಯಂಗೆ ಒತ್ತಾಯಿಸಿ ಗುತ್ತಿಗೆ ನೌಕರರಿಂದ ಪ್ರತಿಭಟನೆ, ಧರಣಿ ಹಾಗೂ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಮಣರೆಡ್ಡಿಯವರಿಂದ ಪ್ರಗತಿ ಪರಿಶೀಲನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.